ಬಿಜೆಪಿ ಬಣ ಬಡಿದಾಟದಿಂದ ಹೈಕಮಾಂಡ್ ತಟಸ್ಥವಾಗಿದೆ. ವಿಜೇಂದ್ರ ಪರಾನೂ ಇಲ್ಲ, ಯತ್ನಾಳ್ ವಿರುದ್ಧವೂ ಇಲ್ಲ. ಹೈಕಮಾಂಡ್ಗೆ ಯತ್ನಾಳ್ ವಿರುದ್ಧವಾಗಿ ಕಠಿಣ ಕ್ರಮ ಕೈಗೊಳ್ಳದ ಸ್ಥಿತಿ ನಿರ್ಮಾಣವಾಗಿದೆ. ಯತ್ನಾಳ್ ಬಗ್ಗೆ ಅಭಿಪ್ರಾಯ ಬದಲಿಸಿಕೊಂಡಿರುವಂತಹ ಹೈಕಮಾಂಡ್ ವಿಜೇಂದ್ರ ಒತ್ತಡದಿಂದ ಶೋಕಾಸ್ ನೋಟಿಸ್ಗಷ್ಟೇ ಸೀಮಿತವಾಯಿತಾ? ಹೀಗೊಂದು ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಒತ್ತಡ ಹೇರಿದಂತ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹಾಕಿದಾರಾ? ಈ ವಿಚಾರವಾಗಿ ಅವರ ಒತ್ತಡಕ್ಕೆ ಮಣಿದಿರುವಂತಹ ಹೈಕಮಾಂಡ್ ಕೇವಲ ಶೋಕಾಸ್ ನೋಟಿಸ್ಗಷ್ಟೇನೆ ಸೀಮಿತ ಮಾಡ್ತಾ ಅನ್ನುವಂತ ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತೆ. ಯಾಕೆಂತ ಹೇಳಿದ್ರೆ ಬಿಜೆಪಿ ಆಡಳಿತದಲ್ಲಿ ಇರಬೇಕಾದ್ರೂ ನಾವು ನೋಡಿದ್ವಿ ಯತ್ನಾಳ್ ಯಾವ ರೀತಿಯಾಗಿ ಮಾತನಾಡ್ತಾ ಇದ್ರು, ಯಾವ ರೀತಿಯಾಗಿ ಕೌಂಟರ್ ಕೊಡ್ತಾ ಇದ್ರು, ಪಕ್ಷದ ವಿಚಾರದಲ್ಲಿ ಪಕ್ಷದ ನಾಯಕರ ಬಗ್ಗೆನೇ ಮಾತನಾಡ್ತಾ ಇದ್ರು. ಇದೀಗ ವಿರೋಧ ಪಕ್ಷದಲ್ಲಿ ಕೂತಾಗ್ಲೂ ಕೂಡ ಯತ್ನಾಳ್ ನಿಲುವೇನ್ ಬದಲಾಗ್ಲಿಲ್ಲ. ಈಗಲೂ ಅದೇ ವರಸೆಯನ್ನ ತೋರಿಸ್ತಾ ಇದ್ದಾರೆ. ಅಲ್ಲಿ ಹೈಕಮಾಂಡ್ ಇಷ್ಟು ದಿನಗಳವರೆಗೂ ಕೂಡ ಮೌನವಾಗಿರುತ್ತೆ. ಜೊತೆಗೆ ಈ ಹಿಂದೆ ಮಾತನಾಡಿದಾಗಲೂ ಕೂಡ ಎಲ್ಲವೂ ಕೇವಲ ನೋಟಿಸ್ಗಷ್ಟೇನೆ ಸೀಮಿತವಾಗಿರುತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಈ ವಿಚಾರದಲ್ಲಿ ತಲೆ ಹಾಕೋದು ಬೇಡ ಅನ್ನುವಂತ ನಿರ್ಧಾರಕ್ಕೆ ಹೈಕಮಾಂಡ್ ಬಂತ. ಈ ನೋಟಿಸ್ಗಳೆಲ್ಲ ಕೇವಲ ರಾಜ್ಯಾಧ್ಯಕ್ಷರು ಒತ್ತಡವನ್ನ ಮಾಡ್ತಾ ಇದ್ದಾರೆ, ದೆಹಲಿಗೆ ಭೇಟಿಯನ್ನ ಕೊಟ್ರು, ನಮ್ ಗಮನಕ್ಕೆ ತಂದ್ರು ಯತ್ನಾಳ್ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ಒಂದು ನೋಟಿಸ್ ಕೊಡೋಣ ಅನ್ನುವಂತ ನಿರ್ಧಾರನ ಹೈಕಮಾಂಡ್ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತೆ. ಬಸನಗೌಡ ಯತ್ನಾಳ್ ಅವರ ನಿಲುವಿನಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆಗಳಾಗ್ತಾ ಇಲ್ಲ. ಎಕ್ಸ್ ನಲ್ಲೂ ಕೂಡ ಈ ಬಗ್ಗೆ ಟ್ವೀಟ್ ಮಾಡ್ತಾರೆ, ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ಇವತ್ತು ದೆಹಲಿಯಲ್ಲಿ ಶಾಸಕ ಯತ್ನಾಳ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ವಿಜೇಂದ್ರ ಕಟ್ ಅಂಡ್ ಪೇಸ್ಟ್ ನೋಟಿಸ್ ಕೊಡ್ತಾರೆ, ಈ ನೋಟಿಸ್ ಫೇಕ್ ಎಂಬ ಶಂಕೆ ಇದೆ ಅಂತ ಹೇಳಿದ್ದಾರೆ. ಆದ್ರೆ ಬೆಂಗಳೂರಿನಲ್ಲಿ ಈ ಬಗ್ಗೆ ಪ್ರತಿಕ್ರಿಯಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೋಟಿಸ್ ಅಸಲಿನೋ ನಕಲಿನೋ ಗೊತ್ತಾಗುತ್ತೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ವಿಜೇಂದ್ರ ಕಟ್ ಅಂಡ್ ಪೇಸ್ಟ್ ಗಿರಿಕೆ ವಿಜೇಂದ್ರ ಕಟ್ ಅಂಡ್ ಪೇಸ್ಟ್ ಗಿರಿಕೆ ವಿಜೇಂದ್ರ ಕಟ್ ಅಂಡ್ ಪೇಸ್ಟ್ ಗಿರಿಕೆ ವಿಜೇಂದ್ರ ಕಟ್ ಆ್ಯಂಡ್ ಪೇಸ್ಟ್ ಗಿರಿಕೆ. ನೋಟಿಸು ಅಧಿಕೃತವಾಗಿ ನನಗೆ ಬಂದಿಲ್ಲ, ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ. ನನಗೆ ಇಲ್ಲಿಯವರೆಗೆ ಮೂರು ಸಲ ನೋಟಿಸ್ ಕೊಟ್ಟಿದ್ದಾರೆ. 2 ಸಲ ಉತ್ತರ ಕೊಟ್ಟೆ, 3ನೇ ಸಲ ಆ ನೋಟಿಸೇ ಡುಪ್ಲಿಕೇಟ್ ಐತಂತ ಅನ್ನಿಸ್ತು ನನಗೆ. ಅವಾಗ ನಾವು ಉತ್ತರನೇ ಕೊಡಲಿಲ್ಲ. ಅವಾಗೂ 10 ದಿವಸದ ಕಾಲಾವಧಿ ಕೊಟ್ಟಿದ್ರು, ನಾ ಅದು ಉತ್ತರನೇ ಕೊಡಲಿಲ್ಲ. ನನಗೆ ಗುರ್ತಾಯಿತು ಇದು ವಿಜೇಂದ್ರ ಮಾಡಿಸಿದ್ದಿರ್ಬೋದು ಅಂತ. ವಿಜೇಂದ್ರ ಭಾಳ ಚಾಲು ಅದಾನ್ರಿ. ಅವ್ರ ಅಪ್ಪಂದೇ ಸಹಿ ಮಾಡಿ ಅಂತ ಹರಿಪ್ರಸಾದ್ ಹೇಳ್ಯಾರಲ್ಲ. ಹರಿಪ್ರಸಾದ್ ಏನು ಹೇಳ್ಯಾರ, ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದಾಗ ಅವ್ರ ಅಪ್ಪನ ಸಹಿ ಮಾಡಿ ಎಷ್ಟೋ ಸಾವಿರಾರು ಫೈಲ್ಗಳು ಕ್ಲಿಯರ್ ಮಾಡ್ಯಾನ. ಅದಕ್ಕೆ ಈ ನೋಟಿಸ್ ಅಧಿಕೃತವಾಗಿ ನನ್ನ ಮೇಲ್ದಾಗ ಬಂದಿಲ್ಲ ಅಥವಾ ರಿಜಿಸ್ಟರ್ ಪೋಸ್ಟಿಗೆ ಬಂದಿಲ್ಲ. ನಾನು ಯತ್ನಾಳ್ ವಿಚಾರವಾಗಿ ನೋಟಿಸ್ ವಿಚಾರವಾಗಿ ನಾನು ಪದೇ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅದು ನಕಲಿನೋ ಅಸಲಿನೋ ಬರುವಂಥ ದಿನಗಳು ಗೊತ್ತಾಗ್ತದೆ. ನಾನು ಅದ್ರ ಬಗ್ಗೆ ಇನ್ನೇನು ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ. ನಾನು ಯತ್ನಾಳ್ ವಿಚಾರವಾಗಿ ನೋಟಿಸ್ ವಿಚಾರವಾಗಿ ನಾನು ಪದೇ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅದು ನಕಲಿನೋ ಅಸಲಿನೋ ಬರುವಂಥ ದಿನಗಳು ಗೊತ್ತಾಗ್ತದೆ. ನಾನು ಅದ್ರ ಬಗ್ಗೆ ಇನ್ನೇನು ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ.